ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10-10-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಒಬ್ಬ ತಂದೆಯ ಮೂಲಕ ಏಕಮತ ಪ್ರಾಪ್ತಿಯಾಗುತ್ತದೆ. ಆ ಮತಕ್ಕೆ ಅದ್ವೈತ್ಯ ಮತ ಎಂದು ಕರೆಯಲಾಗುತ್ತದೆ. ಅದೇ ಅದ್ವೈತ್ಯ ಮತದಿಂದ ನೀವು ದೇವತೆಗಳಾಗಬೇಕು. ಇಂದಿನ ಪ್ರಶ್ನೆಯಾಗಿದೆ, ಮನುಷ್ಯರು ಈ ಮರೆಸುವಂತಹ ಆಟದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವೊಂದು ಮಾತನ್ನು ಮರೆತು ಬಿಟ್ಟಿದ್ದಾರೆ? ಉತ್ತರ, ನನ್ನ ಮನೆಯಲ್ಲಿದೆ. ಆ ಮನೆಯ ಮಾರ್ಗವನ್ನು ಈ ಆಟದಲ್ಲಿ ಬಂದು ಮರೆತು ಬಿಟ್ಟಿದ್ದಾರೆ. ನಾನು ಯಾವಾಗ ಮನೆಗೆ ಹೋಗಬೇಕು ಅನ್ನುವುದು ಯಾರಿಗೂ ಗೊತ್ತಿಲ್ಲ, ಮತ್ತು ನಾನು ಹೇಗೆ ಮನೆಗೆ ಹೋಗಬೇಕು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಈಗ ನಿಮ್ಮ ಪುರುಷಾರ್ಥವೇ ವಾಣಿಯಿಂದ ದೂರಾಗಿ ಮಧುರ ಮನೆಗೆ ಹೋಗುವುದಾಗಿದೆ. ಇಂದಿನ ಗೀತೆಯಾಗಿದೆ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಈ ಗೀತೆಯ ಅರ್ಥವನ್ನು ನಾಟಕದ ಪ್ಲಾನ್ನ ಅನುಸಾರ ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಮನುಷ್ಯರು ಕೆಲವೊಂದು ಇಂತಹ ಗೀತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಗೀತೆಗಳು ನಿಮಗೆ ಸಹಾಯವನ್ನು ಮಾಡುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಪುನಃ ದೇವಿ ದೇವತೆಗಳಾಗುತ್ತಿದ್ದೇವೆ. ಹೇಗೆ ಲೌಕಿಕ ಶಿಕ್ಷಣವನ್ನು ಕಲಿಯುವಂತವರು ಹೇಳುತ್ತಾರೆ, ನಾವೀಗ ಈ ಶಿಕ್ಷಣವನ್ನು ಕಲಿತು ಡಾಕ್ಟರ್ ಆಗುತ್ತೇವೆ ಅಥವಾ ವಕೀಲರಾಗುತ್ತೇವೆ ಎಂದು. ನಿಮ್ಮ ಬುದ್ಧಿಯಲ್ಲಿ ಇದೆ, ನಾವೀಗ ಈ ಶಿಕ್ಷಣವನ್ನು ಕಲಿತು ಹೊಸ ಜಗತ್ತಿಗೋಸ್ಕರ ದೇವತೆಗಳಾಗುತ್ತಿದ್ದೇವೆ ಅನ್ನುವ ವಿಚಾರ ಕೇವಲ ಈಗ ನಿಮಗೆ ಬರುತ್ತದೆ. ಅಮರ ಲೋಕ ಅಥವಾ ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ. ಈಗ ಸತ್ಯುಗವೂ ಇಲ್ಲ, ದೇವತೆಗಳ ರಾಜ್ಯವೂ ಇಲ್ಲ. ಈ ಕಲಿಯುಗದಲ್ಲಿ ದೇವತೆಗಳ ರಾಜ್ಯ ಇರಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಈ ನಾಟಕ ಚಕ್ರ ತಿರುಗಿ ಈಗ ನಾವು ಕಲಿಯುಗದ ಅಂತ್ಯಕ್ಕೆ ಬಂದು ತಲುಪಿದ್ದೇವೆ. ಬೇರೆ ಯಾರ ಬುದ್ಧಿಯಲ್ಲೂ ಈ ನಾಟಕ ಚಕ್ರದ ನೆನಪಿಲ್ಲ. ಜಗತ್ತಿನ ಜನ ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಈಗ ಮಕ್ಕಳಾದ ನಿಮಗೆ ನಿಶ್ಚಯ ಇದೆ, ಅವಶ್ಯವಾಗಿ 5,000 ವರ್ಷದ ನಂತರ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಮನುಷ್ಯರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. 84 ಜನ್ಮದ ಲೆಕ್ಕ ಇದೆ ತಾನೆ. ಈ ದೇವಿ ದೇವತಾ ಧರ್ಮಕ್ಕೆ ಅದ್ವೈತ್ಯ ಧರ್ಮ ಎಂದು ಕರೆಯಲಾಗುತ್ತದೆ. ದೇವತಾ ಧರ್ಮದ ಶಾಸ್ತ್ರಕ್ಕೆ ಅದ್ವೈತ್ಯ ಶಾಸ್ತ್ರ ಎಂದು ಒಪ್ಪಿಕೊಳ್ಳಲಾಗುತ್ತದೆ. ಆ ಶಾಸ್ತ್ರ ಒಂದೇ ಆಗಿದೆ. ಇನ್ನು ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಮತ್ತು ಅನೇಕ ಶಾಸ್ತ್ರಗಳಿದೆ. ನೀವೆಲ್ಲರೂ ಏಕತೆಯಿಂದ ಇರುವಂತವರಾಗಿದ್ದೀರಾ. ಅಂದರೆ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ. ಒಬ್ಬ ತಂದೆಯ ಮೂಲಕ ನಿಮಗೆ ಒಂದೇ ಮತ ಪ್ರಾಪ್ತಿಯಾಗುತ್ತದೆ. ಆ ಮತಕ್ಕೆ ಅದ್ವೈತ್ಯ ಮತ ಎಂದು ಕರೆಯಲಾಗುತ್ತದೆ. ಈಗ ಆ ಅದ್ವೈತ್ಯ ಮತ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ದೇವಿ ದೇವತೆಗಳಾಗುವುದಕ್ಕೋಸ್ಕರ ಇದು ಶಿಕ್ಷಣ ಆಗಿದೆ. ಇದು ದೇವಿ ದೇವತೆಗಳಾಗುವಂತಹ ಶಿಕ್ಷಣ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ನಾಲೆಜ್ಫುಲ್ ಎಂದು ಕರೆಯಲಾಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಭಗವಂತ ತಂದೆ ಹೊಸ ಜಗತ್ತಿಗೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಎಂದೂ ಕೂಡ ನಾವು ಮರೆಯಬಾರದು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಂದಾದರೂ ಟೀಚರ್ ಅನ್ನು ಮರೆಯುತ್ತಾರೇನು? ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿ ಇರುವಂತವರು ದೊಡ್ಡ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ. ನೀವೀಗ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಗೃಹಸ್ಥದಲ್ಲಿ ಇದ್ದರೂ ಕೂಡ ಈ ಶಿಕ್ಷಣವನ್ನು ನೀವು ಕಲಿಯುತ್ತೀರಾ. ನಮಗೆ ಬೇಹದ್ದಿನ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಶಿವ ತಂದೆ ನಮಗೆ ತಂದೆ ಆಗಿದ್ದಾರೆ. ಶಿವಬಾಬಾ ಬಾಬಾ ಆಗಿದ್ದಾರೆ. ಈ ಪ್ರಜಾಪಿತ ಬ್ರಹ್ಮ ಕೂಡ ನಮಗೆ ತಂದೆ ಅಂದರೆ ಬಾಬಾ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ತಂದೆಯ ಹೆಸರು ಆದಿದೇವ ಅನ್ನುವ ಹೆಸರಿನ ರೂಪದಲ್ಲಿ ಪ್ರಸಿದ್ಧ ಆಗಿದೆ. ಕೇವಲ ಬ್ರಹ್ಮ ತಂದೆ ಮೊದಲು ಇದ್ದು ಹೋಗಿದ್ದಾರೆ. ಹೇಗೆ ಗಾಂಧೀಜಿ ಕೂಡ ಮೊದಲು ಇದ್ದು ಹೋಗಿದ್ದಾರೆ. ಗಾಂಧೀಜಿಗೆ ಬಾಪೂಜಿ ಎಂದು ಕರೆಯುತ್ತಾರೆ. ಆದರೆ ಗಾಂಧೀಜಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಗಾಂಧೀಜಿಗೆ ಬಾಪೂಜಿ ಎಂದು ಕರೆಯುತ್ತಾರೆ. ಇಲ್ಲಿ ಶಿವ ತಂದೆ ಸತ್ಯವಾಗಿಯೂ ನಮಗೆ ತಂದೆಯಾಗಿದ್ದಾರೆ. ಇಲ್ಲಿ ಬ್ರಹ್ಮ ತಂದೆ ಕೂಡ ಸತ್ಯವಾಗಿ ಇದ್ದಾರೆ ಮತ್ತು ಶಿವ ತಂದೆ ಕೂಡ ಸತ್ಯವಾಗಿ ಇದ್ದಾರೆ. ಲೌಕಿಕ ತಂದೆ ಕೂಡ ಸತ್ಯವಾಗಿ ಇರುತ್ತಾರೆ. ಇನ್ನು ಮೇಯರ್ ಮುಂತಾದವರಿಗೂ ಕೂಡ ಸುಮ್ಮನೆ
ಬಾಪೂಜಿ ಎಂದು ಕರೆಯುತ್ತಾರೆ, ಅಂದರೆ ತಂದೆ ಎಂದು ಕರೆಯುತ್ತಾರೆ. ಅದೆಲ್ಲ ಕೇವಲ ಕೃತಕ ರೂಪದಲ್ಲಿ ಕರೆಯುವಂತದ್ದಾಗಿದೆ. ಆರ್ಟಿಫಿಷಿಯಲ್ ಆಗಿ ಮೇಯರ್ ಮುಂತಾದವರಿಗೆ ಬಾಪೂಜಿ ಎಂದು ಕರೆಯುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಸತ್ಯವಾದ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ಆತ್ಮರನ್ನು ಪ್ರಜಾಪಿತ ಬ್ರಹ್ಮನ ಮೂಲಕ ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ಅವಶ್ಯವಾಗಿ ಬಹಳಷ್ಟು ಜನ ಮಕ್ಕಳಿರಬೇಕು ತಾನೆ. ಎಲ್ಲರೂ ಶಿವ ತಂದೆಗೆ ಸಂತಾನರಾಗಿದ್ದಾರೆ. ಎಲ್ಲರೂ ಆ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ. ಪುನಃ ಕೆಲವರು ಆ ಶಿವ ತಂದೆಗೆ ಮಾನ್ಯತೆಯನ್ನು ನೀಡುವುದೇ ಇಲ್ಲ. ಯಾರು ಪಕ್ಕಾ ನಾಸ್ತಿಕರಾಗಿದ್ದಾರೋ ಅವರು ಹೇಳುತ್ತಾರೆ, ಸಂಕಲ್ಪದ ಆಧಾರದಿಂದ ಈ ಸೃಷ್ಟಿ ನಿರ್ಮಾಣ ಆಗಿದೆ ಎಂದು. ಈಗ ನಿಮಗೆ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ. ನೀವು ಬುದ್ಧಿಯಲ್ಲಿ ಈ ಎಲ್ಲಾ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಶಿಕ್ಷಣವನ್ನು ಕಲಿಸುವಂತವರು ಶಿವ ತಂದೆ ಆಗಿದ್ದಾರೆ ಅನ್ನುವ ಮಾತು ಹಗಲು ರಾತ್ರಿ ನೆನಪಿನಲ್ಲಿ ಇರಬೇಕು. ಮಾಯೆ ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಆದ್ದರಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ತಂದೆ, ಶಿಕ್ಷಕ, ಗುರು ಮೂವರನ್ನೂ ಕೂಡ ಮರೆತು ಬಿಡುತ್ತಾರೆ. ತಂದೆ, ಶಿಕ್ಷಕ, ಗುರು ಮೂವರೂ ಒಬ್ಬರೇ ಆಗಿದ್ದಾರೆ. ಆದರೂ ಕೂಡ ತಂದೆಯನ್ನು ಮಕ್ಕಳು ಮರೆತು ಬಿಡುತ್ತಾರೆ. ರಾವಣನ ಜೊತೆಗೆ ಇದೇ ಮಾತಿನಲ್ಲಿ ಮಕ್ಕಳ ಯುದ್ಧ ನಡೆಯುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಆತ್ಮರೇ, ನೀವೇ ಸತೋ ಪ್ರಧಾನರಾಗಿದ್ದೀರಿ. ನೀವೇ ಸತೋ ಪ್ರಧಾನರಾಗಿದ್ದೀರಿ. ಈಗ ನೀವು ತಮೋ ಪ್ರಧಾನರಾಗಿದ್ದೀರಾ. ಯಾವಾಗ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೋ ಆಗ ನಿಮ್ಮಲ್ಲಿ ಪವಿತ್ರತೆ ಇತ್ತು. ಪವಿತ್ರತೆ ಇರದೇ ಇದ್ದರೆ ಆತ್ಮ ಮೇಲೆ ಹೋಗಲು ಸಾಧ್ಯ ಇಲ್ಲ. ಪವಿತ್ರ ಆಗದೆ ಆತ್ಮ ಮೇಲೆ ನಿವಾಸವನ್ನು ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಸರ್ವ ಆತ್ಮರು ಪತಿತ ಪಾವನ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರುತ್ತಾರೆ. ಯಾವಾಗ ಎಲ್ಲರೂ ಪತಿತರು ಮತ್ತು ತಮೋ ಪ್ರಧಾನರಾಗುತ್ತಾರೋ ಆಗ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ, ನಾನು ನಿಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತೇನೆ. ನೀವು ಯಾವಾಗ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೋ ಆಗ ನೀವೆಲ್ಲರೂ ಪವಿತ್ರರಾಗಿದ್ದೀರಿ. ಅಪವಿತ್ರ ಆತ್ಮ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡಲು ಸಾಧ್ಯ ಇಲ್ಲ. ಎಲ್ಲರೂ ಶಿಕ್ಷೆಯನ್ನು ಅನುಭವ ಮಾಡಿ ಅವಶ್ಯವಾಗಿ ಪವಿತ್ರರಾಗಬೇಕು. ಪವಿತ್ರರಾಗದೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಬಲೆ ಕೆಲವರು ಇಂಥವರು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆದರು, ಅಥವಾ ಇಂಥವರ ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಯಿತು ಎಂದು ಹೇಳುತ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ ಅನೇಕ ಮತ ಆಗಿದೆ. ಇಲ್ಲಿ ನಿಮಗೆ ಕೇವಲ ಒಂದೇ ಒಂದು ಅದ್ವೈತ್ಯ ಮತ ಪ್ರಾಪ್ತಿಯಾಗುತ್ತಿದೆ. ಮನುಷ್ಯರಿಂದ ದೇವತೆಯನ್ನಾಗಿ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ನಮ್ಮನ್ನು ಮಾಡಲು ಸಾಧ್ಯ. ಕಲ್ಪ ಕಲ್ಪದಲ್ಲೂ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ. ಕಲ್ಪದ ಮೊದಲಿನಂತೆ ಪುನಃ ಪರಮಾತ್ಮ ತಂದೆಯ ಪಾತ್ರ ನಡೆಯುತ್ತದೆ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ನಂತರ ಈ ನಾಟಕ ಚಕ್ರ ತಿರುಗುತ್ತಾ ಸಂಗಮ ಯುಗ ಬರುತ್ತದೆ. ಈಗ ಇದು ಸಂಗಮ ಯುಗ ಆಗಿದೆ. ಮುಖ್ಯವಾದ ಧರ್ಮ ಅಂದರೆ ದೈವಿ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧಿ ಧರ್ಮ, ಕ್ರಿಶ್ಚಿಯನ್ ಧರ್ಮ. ಈ ಎಲ್ಲಾ ಧರ್ಮದವರು ರಾಜ್ಯವನ್ನು ಆಳುತ್ತಾರೆ. ಆದರೆ ಬ್ರಾಹ್ಮಣರು ರಾಜ್ಯವನ್ನು ಆಳುವುದಿಲ್ಲ. ಕೌರವರು ಕೂಡ ರಾಜ್ಯವನ್ನು ಆಳುವುದಿಲ್ಲ. ಈಗ ಮಕ್ಕಳಾದ ನೀವು ಬೇಹದ್ದಿನ ತಂದೆಯನ್ನು ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು. ನೀವು ಜಗತ್ತಿನಲ್ಲಿರುವ ಸ್ಥೂಲ ಬ್ರಾಹ್ಮಣರಿಗೂ ಕೂಡ ಈ ಜ್ಞಾನವನ್ನು ತಿಳಿಸಬಹುದು. ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ. ಮೊಟ್ಟ ಮೊದಲು ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ಮೊಟ್ಟ ಮೊದಲು ನೀವೇ ಬ್ರಹ್ಮನ ಮುಖೋಂಶಾವಳಿಗಳಾಗಿದ್ದೀರಾ. ಈಗ ನಿಮಗೆ ಗೊತ್ತಿದೆ, ನಾವು ಬ್ರಹ್ಮನ ಮುಖೋಂಶಾವಳಿಗಳಾಗಿದ್ದೇವೆ. ನಂತರ ಭಕ್ತಿ ಮಾರ್ಗದಲ್ಲಿ ನಾವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆ. ಈಗ ಪುನಃ ನಾವು ಪೂಜ್ಯರಾಗುತ್ತಿದ್ದೇವೆ. ಜಗತ್ತಿನಲ್ಲಿರುವ ಬ್ರಾಹ್ಮಣರು ಗೃಹಸ್ಥಿಗಳಾಗಿದ್ದಾರೆ. ಜಗತ್ತಿನಲ್ಲಿರುವ ಸ್ಥೂಲ ಬ್ರಾಹ್ಮಣರು ಸನ್ಯಾಸಿಗಳಲ್ಲ. ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ. ಮನೆ ಮಠವನ್ನು ತ್ಯಾಗ ಮಾಡುವುದು ಕೂಡ ಹಠ ಆಗಿದೆ. ಹಠಯೋಗಿಗಳು ಅನೇಕ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ. ಜೈಪುರ್ನಲ್ಲಿ ಹಠಯೋಗಿಗಳ ಮ್ಯೂಸಿಯಂ ಕೂಡ ಇದೆ. ರಾಜಯೋಗದ ಚಿತ್ರ ಜೈಪುರ್ನಲ್ಲಿ ಇಲ್ಲ. ರಾಜಯೋಗದ ಚಿತ್ರ ಕೇವಲ ಇಲ್ಲಿ ದಿಲ್ವಾಡ ಮಂದಿರದಲ್ಲಿ ಇದೆ. ರಾಜಯೋಗಿಗಳ ಚಿತ್ರ ಕೇವಲ ದಿಲ್ವಾಡ ಮಂದಿರದಲ್ಲಿ ಇದೆ. ಜೈಪುರ್ನಲ್ಲಿರುವ ಹಠಯೋಗಿಗಳ ಮ್ಯೂಸಿಯಂನಲ್ಲಿ ಇಲ್ಲ. ಹಠಯೋಗಿಗಳ ಅನೇಕ ಮ್ಯೂಸಿಯಂ ಇದೆ.
ರಾಜಯೋಗದ ಮಂದಿರ ಕೇವಲ ಈ ಭಾರತದಲ್ಲಿ ಮಾತ್ರ ಇದೆ. ಇಲ್ಲಿ ನೀವು ಚೈತನ್ಯದಲ್ಲಿ ರಾಜಯೋಗವನ್ನು ಮಾಡುತ್ತಿದ್ದೀರಾ. ಮಧುಬನದಲ್ಲಿ ನೀವು ಚೈತನ್ಯದಲ್ಲಿ ಕುಳಿತಿದ್ದೀರಾ. ಸ್ವರ್ಗ ಎಲ್ಲಿದೆ ಅನ್ನುವುದು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ದಿಲ್ವಾಡ ಮಂದಿರದಲ್ಲಿ ಕೆಳಗಡೆ ತಪಸ್ಸನ್ನು ಮಾಡಲು ಕುಳಿತಿದ್ದಾರೆ. ಮೇಲೆ ಸಂಪೂರ್ಣ ದೇವತೆಗಳ ನೆನಪಾರ್ಥ ಇದೆ. ಅವಶ್ಯವಾಗಿ ಸ್ವರ್ಗವನ್ನು ಮೇಲೆ ತೋರಿಸಬೇಕು. ಮನುಷ್ಯರು ಪುನಃ ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಮೇಲಿದೆ ಎಂದು. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಅರ್ಧ ಕಲ್ಪದ ನಂತರ ಸ್ವರ್ಗ ಪುನಃ ಕೆಳಗಡೆ ಹೋಗುತ್ತದೆ. ಪುನಃ ಅರ್ಧ ಕಲ್ಪದ ನಂತರ ಸ್ವರ್ಗ ಮೇಲೆ ಬರುತ್ತದೆ. ಈ ಸ್ವರ್ಗದ ಆಯಸ್ಸು ಎಷ್ಟಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನಿಮಗೆ ಪರಮಾತ್ಮ ತಂದೆ ಸಂಪೂರ್ಣ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ. ಈ ಜ್ಞಾನವನ್ನು ಪಡೆದುಕೊಂಡು ನೀವು ಮೇಲೆ ಹೋಗುತ್ತೀರಾ. ನಂತರ ಈ ನಾಟಕ ಚಕ್ರ ಪೂರ್ಣ ಆಗುತ್ತದೆ. ಪುನಃ ಹೊಸದಾಗಿ ಈ ನಾಟಕ ಚಕ್ರ ತಿರುಗಲು ಪ್ರಾರಂಭ ಆಗುತ್ತದೆ. ನಿಮ್ಮ ಬುದ್ಧಿಯಲ್ಲಿ ಈ ನಾಟಕ ಚಕ್ರ ತಿರುಗುತ್ತಿರಬೇಕು. ಹೇಗೆ ಲೌಕಿಕ ಜಗತ್ತಿನ ಶಿಕ್ಷಣವನ್ನು ಕಲಿಯುತ್ತಾರೆ, ಆ ಶಿಕ್ಷಣವನ್ನು ಕಲಿಯುವಾಗ ಬುದ್ಧಿಯಲ್ಲಿ ಅನೇಕ ಪುಸ್ತಕಗಳ ನೆನಪು ಇರುತ್ತದೆ. ಅದೇ ರೀತಿ ಇದು ಕೂಡ ಶಿಕ್ಷಣ ಆಗಿದೆ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಭರ್ಪೂರಾಗಿರಬೇಕು. ಜ್ಞಾನವನ್ನು ಎಂದೂ ಕೂಡ ನೀವು ಮರೆಯಬಾರದು. ಈ ಶಿಕ್ಷಣವನ್ನು ವೃದ್ಧರು, ಯುವಕರು, ಮಕ್ಕಳು ಎಲ್ಲರೂ ಕಲಿಯಬಹುದು. ಎಲ್ಲರಿಗೂ ಈ ಶಿಕ್ಷಣವನ್ನು ಕಲಿಯುವ ಅಧಿಕಾರ ಇದೆ. ಕೇವಲ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ತಂದೆ ನೀಡುವಂತಹ ಆಸ್ತಿ ಕೂಡ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ. ಪ್ರಾಣಿಗಳಿಗೂ ಕೂಡ ತಮ್ಮ ಮಕ್ಕಳ ಸ್ಮೃತಿ ಬುದ್ಧಿಯಲ್ಲಿ ಇರುತ್ತದೆ. ಪ್ರಾಣಿಗಳು ಕಾಡಿಗೆ ಹೋದರೂ ಕೂಡ ವಾಪಸ್ ಮನೆಯ ನೆನಪನ್ನು ಮಾಡುತ್ತದೆ. ಪ್ರಾಣಿಗಳಿಗೆ ಕಾಡಿಗೆ ಹೋದಾಗ ತಮ್ಮ ಮನೆಯ ನೆನಪು ಬರುತ್ತದೆ ಮತ್ತು ತಮ್ಮ ಮಕ್ಕಳ ನೆನಪು ಬರುತ್ತಿರುತ್ತದೆ. ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವೇ ಹುಡುಕಿಕೊಂಡು ಮನೆಗೆ ಬರುತ್ತವೆ, ಅಥವಾ ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವೇ ಹುಡುಕಿಕೊಂಡು ತಮ್ಮ ಮಕ್ಕಳ ಬಳಿ ಹೋಗುತ್ತವೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮತ್ತು ನಿಮ್ಮ ಮನೆಯಾದ ಪರಮಧಾಮವನ್ನು ನೆನಪು ಮಾಡಿ. ಆ ಪರಮಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲು ನೀವು ಈ ಸೃಷ್ಟಿಗೆ ಬಂದಿದ್ದೀರಾ. ಆತ್ಮರಿಗೆ ಮನೆ ಬಹಳ ಪ್ರಿಯ ಆಗಿದೆ. ಎಲ್ಲರೂ ಮನೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಆದರೆ ಮನೆಯ ಮಾರ್ಗ ಮರೆತು ಹೋಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಮನೆಯ ಮಾರ್ಗದ ಸ್ಮೃತಿ ಇದೆ. ನಾವು ಬಹಳ ದೂರದ ಮನೆಯಲ್ಲಿ ನಿವಾಸವನ್ನು ಮಾಡುತ್ತೇವೆ. ಅಂದ ಮೇಲೆ ಆ ಮನೆಗೆ ನಾವು ಹೇಗೆ ಹೋಗಬೇಕು, ಆ ಮನೆಗೆ ಏಕೆ ಹೋಗಲು ನಮಗೆ ಸಾಧ್ಯ ಆಗುತ್ತಿಲ್ಲ ಅನ್ನುವ ಯಾವ ಮಾತು ಜನರಿಗೆ ಗೊತ್ತಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮರೆಸುವ ಆಟವನ್ನು ನಿರ್ಮಾಣ ಮಾಡುತ್ತಾರೆ. ಆ ಆಟದಲ್ಲಿ ಯಾವ ಕಡೆ ಹೋದರೂ ಕೂಡ ಬಾಗಿಲು ಬಂದಾಗಿರುತ್ತದೆ. ಇಲ್ಲಿ ಈಗ ನಿಮಗೆ ಗೊತ್ತಿದೆ, ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಈ ಮೃತ್ಯುಲೋಕದಿಂದ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ. ಇಷ್ಟೆಲ್ಲಾ ಮನುಷ್ಯರು ನಂಬರ್ ವಾರ್ ಧರ್ಮಕ್ಕನುಸಾರವಾಗಿ, ನಂಬರ್ ವಾರ್ ಪಾತ್ರಕ್ಕನುಸಾರವಾಗಿ ವಾಪಸ್ ಮನೆಗೆ ಹೋಗಿ ನಿವಾಸವನ್ನು ಮಾಡುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ ಈ ಎಲ್ಲಾ ಮಾತಿನ ಜ್ಞಾನ ಇದೆ. ಮನುಷ್ಯರು ಬ್ರಹ್ಮ ತತ್ವಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ನಾವೀಗ ವಾಣಿಯಿಂದ ದೂರ ಆಗಿ ವಾಪಸ್ ಮನೆಗೆ ಹೋಗಬೇಕು. ಆತ್ಮ ಶರೀರದಿಂದ ಹೊರಗಡೆ ಹೋಗುತ್ತದೆ. ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋದ ನಂತರ ಸ್ವಲ್ಪ ಕೂಡ ಶಬ್ದ ಇರುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ನಮ್ಮ ಮನೆ ಆ ಮಧುರ ಮನೆಯಾದ ಶಾಂತಿಧಾಮ ಆಗಿದೆ. ಪುನಃ ದೇವತೆಗಳ ರಾಜ್ಯ ಮಧುರ ರಾಜಧಾನಿಯಾಗಿದೆ. ಅದು ಅದ್ವೈತ್ಯ ರಾಜಧಾನಿ, ಅಂದರೆ ಏಕತೆಯಿಂದ ಕೂಡಿರುವಂತಹ ರಾಜ್ಯ ಆಗಿದೆ. ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ, ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ. ಈ ಜ್ಞಾನದ ಆಧಾರದಿಂದ ಪುನಃ ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಕುಳಿತು ನಿರ್ಮಾಣ ಮಾಡುತ್ತಾರೆ. ಈಗ ನೀವು ಯಾವ ಶಾಸ್ತ್ರವನ್ನು ಓದುವುದಿಲ್ಲ. ಶಾಲೆಯಲ್ಲಿ ವೃದ್ಧರು ಮುಂತಾದವರು ಶಿಕ್ಷಣವನ್ನು ಕಲಿಯುವುದಿಲ್ಲ. ಇಲ್ಲಿ ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಾರೆ. ಮಕ್ಕಳಾದ ನೀವು ಅಮರ ಲೋಕದಲ್ಲಿ ದೇವತೆಗಳಾಗುತ್ತೀರಾ. ನೀವೀಗ ಅಮರ ಲೋಕಕ್ಕೆ ಹೋಗಿ ದೇವತೆಗಳಾಗುತ್ತೀರಾ. ಅಮರ ಲೋಕದಲ್ಲಿ ಅನ್ಯರಿಗೆ ನಿಂದನೆಯನ್ನು ಮಾಡಿಸುವಂತಹ ಅಂತಹ ಯಾವ ಶಬ್ದವನ್ನು ಯಾರೂ ಕೂಡ ಮಾತಾಡುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ಸ್ವರ್ಗ ಮೊದಲು ಇದ್ದು ಹೋಗಿದೆ. ಆ ಸ್ವರ್ಗದ ಬಗ್ಗೆ ಮಹಿಮೆ ಇದೆ. ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಮಂದಿರವನ್ನು ನಿರ್ಮಾಣ ಮಾಡುವಂತವರನ್ನು ನೀವು ಕೇಳಬೇಕು, ಈ ಲಕ್ಷ್ಮೀ ನಾರಾಯಣರು ಯಾವಾಗ ಇದ್ದು ಹೋಗಿದ್ದಾರೆ ಎಂದು. ಅವರಿಗೆ ಈ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು. ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಓಂನ ಅರ್ಥವೇ ಬೇರೆ ಆಗಿದೆ. ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದದ ಅರ್ಥವೇ ಬೇರೆ ಆಗಿದೆ.
ಜಗತ್ತಿನ ಜನ ಓಂ ಮತ್ತು ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದ ಒಂದೇ ಆಗಿದೆ ಎಂದು ಹೇಳುತ್ತಾರೆ. ಆತ್ಮರಾದ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ನಂತರ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ. ನಾವೇ ದೇವತೆಗಳಾಗುತ್ತೇವೆ, ನಂತರ ಕ್ಷತ್ರಿಯರಾಗುತ್ತೇವೆ, ನಂತರ ವೈಶ್ಯರಾಗುತ್ತೇವೆ, ನಂತರ ಶೂದ್ರರಾಗುತ್ತೇವೆ. ಓಂ ಅಂದರೆ ನಾನು ಆತ್ಮ ಆಗಿದ್ದೇನೆ. ಆದರೆ ಆತ್ಮರ ಮಧ್ಯದಲ್ಲಿ ಎಷ್ಟೊಂದು ಅಂತರ ಇದೆ. ಜಗತ್ತಿನ ಜನ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ. ಅಂದರೆ ಆತ್ಮವೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ. ಇದೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ. ಎಲ್ಲರೂ ಸಂಪೂರ್ಣವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುವಾಗ ತೂಕಡಿಸುತ್ತಿರುತ್ತಾರೆ. ಸಂಪಾದನೆಯ ಸಮಯದಲ್ಲಿ ಯಾರೂ ತೂಕಡಿಸುವುದಿಲ್ಲ. ಜಗತ್ತಿನಲ್ಲಿ ಅಲ್ಪ ಕಾಲಕ್ಕೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಇದು ಅರ್ಧ ಕಲ್ಪಕ್ಕೋಸ್ಕರ ಸಂಪಾದನೆ ಆಗಿದೆ. ಆದರೂ ಕೂಡ ಮನುಷ್ಯರ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಬುದ್ಧಿ ಅಲೆದಾಡಿದಾಗ ಪುನಃ ಸುಸ್ತಾಗಿ ಬಿಡುತ್ತಾರೆ. ಸುಸ್ತಾದಾಗ ಆಕಳಿಸುತ್ತಿರುತ್ತಾರೆ. ಇಲ್ಲಿ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು. ನಿಮಗೆ ಗೊತ್ತಿದೆ, ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಕಲಿಯುಗದ ನರಕವಾಸಿ ಮನುಷ್ಯರ ದೃಷ್ಟಿಗೂ ನಿಮ್ಮ ದೃಷ್ಟಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಅಂದರೆ ಕಲಿಯುಗದ ನರಕವಾಸಿ ಮನುಷ್ಯರು ನೋಡುವುದಕ್ಕೂ ನೀವು ನೋಡುವುದಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆತ್ಮರಾದ ನಾವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜ್ಞಾನದ ಸಾಗರ ಆದಂತಹ ಪರಂಪಿತಾ ಪರಮಾತ್ಮ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆತ್ಮವೇ ಜ್ಞಾನವನ್ನು ಕೇಳುತ್ತಿದೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನಿಮ್ಮ ಬುದ್ಧಿ ಈಗ ಮೇಲೆ ಹೋಗುತ್ತದೆ. ಶಿವ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ಶುದ್ಧ ಆಗಿರಬೇಕು. ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ಅವಶ್ಯವಾಗಿ ತಂದೆಯ ನೆನಪು ಬರುತ್ತದೆ. ಆತ್ಮರಾದ ನಾವು ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿರಬೇಕು. ಏಕೆಂದರೆ ಇಡೀ ಕಲ್ಪದಲ್ಲಿ ಆ ಸಂಬಂಧ ಕಟ್ಟಾಗಿದೆ. ಸತ್ಯುಗದಲ್ಲಿ ನಮಗೆ ಸುಖದ ಪದವಿ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ಸುಖವೇ ಸುಖ ಇರುತ್ತದೆ. ಸತ್ಯುಗದ ಪದವಿ ಅಂದರೆ ಅಪಾರ ಸುಖದ ಪದವಿಯಾಗಿದೆ. ಅಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಂತಹ ಪರಮಾತ್ಮ ತಂದೆಯನ್ನು ಮಕ್ಕಳು ಮರೆತು ಬಿಡುತ್ತಾರೆ. ಇಂತಹ ತಂದೆಯನ್ನು ಮಕ್ಕಳು ಎಷ್ಟೊಂದು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಮಾರ್ವಾಡಿ ಜನ ಅನೇಕರನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ ಅವರಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಶ್ರೀಮಂತರ ಮಡಿಲಿಗೆ ಬಡವರ ಮಕ್ಕಳು ಹೋಗಿ ದತ್ತು ಮಕ್ಕಳಾಗುತ್ತಾರೆ. ಮಕ್ಕಳು ಶ್ರೀಮಂತರ ಮಡಿಲಿಗೆ ಬರುತ್ತಾರೆ. ಶ್ರೀಮಂತರ ಮಕ್ಕಳು ಬಡವರ ಬಳಿ ಹೋಗಿ ಎಂದೂ ದತ್ತು ಮಕ್ಕಳಾಗುವುದಿಲ್ಲ. ಇಲ್ಲಿ ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಅವಶ್ಯವಾಗಿ ನಾವು ಬ್ರಹ್ಮನ ಮುಖವಂಶಾವಳಿಗಳಾಗಿದ್ದೇವೆ. ನೀವು ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರಾದ ನೀವು ಮುಖವಂಶಾವಳಿಗಳಾಗಿದ್ದೀರಾ. ಜಗತ್ತಿನಲ್ಲಿ ಇರುವಂತವರು ಕುಖವಂಶಾವಳಿಗಳಾಗಿದ್ದಾರೆ. ಜಗತ್ತಿನಲ್ಲಿ ಇರುವ ಬ್ರಾಹ್ಮಣರಿಗೂ ನಿಮಗೂ ಏನು ಅಂತರ ಇದೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವು ಯಾವಾಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ, ಅಂದರೆ ನೀವು ಯಾವಾಗ ಆ ಬ್ರಾಹ್ಮಣರಿಗೆ ಜ್ಞಾನವನ್ನು ತಿಳಿಸುತ್ತೀರೋ, ಜ್ಞಾನವನ್ನು ಅರ್ಥ ಮಾಡಿಕೊಂಡ ನಂತರ ಅವರು ಮುಖವಂಶಾವಳಿಗಳಾಗುತ್ತಾರೆ. ಇಲ್ಲಿ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಿದ್ದಾರೆ. ಇಲ್ಲಿ ನಾವೆಲ್ಲರೂ ದತ್ತು ಮಕ್ಕಳಾಗಿದ್ದೇವೆ. ಪತ್ನಿಯನ್ನು ನೋಡಿ ತಿಳಿದುಕೊಳ್ಳುತ್ತಾರೆ, ಇವರು ನನ್ನ ಪತ್ನಿಯಾಗಿದ್ದಾರೆ ಎಂದು. ಆದರೆ ನಿಮ್ಮ ಪತ್ನಿ ಈಗ ಕುಖವಂಶಾವಳಿ ಆಗಿದ್ದಾರೋ ಅಥವಾ ಮುಖವಂಶಾವಳಿ ಆಗಿದ್ದಾರೋ? ಸ್ತ್ರೀ ಕೂಡ ಮುಖವಂಶಾವಳಿ ಆಗಿದ್ದಾರೆ. ನಂತರ ಯಾವಾಗ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆ ಮಕ್ಕಳು ನಿಮ್ಮ ಕುಖವಂಶಾವಳಿ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವೆಲ್ಲರೂ ಮುಖವಂಶಾವಳಿಗಳಾಗಿದ್ದೀರಾ. ನನ್ನವರು ಎಂದು ಹೇಳಿದ ತಕ್ಷಣ ನನ್ನವರಾಗಿ ಬಿಡುತ್ತಾರೆ ತಾನೆ. ಪತ್ನಿ ನನ್ನವರಾಗಿದ್ದಾರೆ ಎಂದು ಹೇಳಿದ ತಕ್ಷಣ ಪತ್ನಿ ಪತಿಗೆ ಸಂಬಂಧ ಪಡುತ್ತಾರೆ. ಅಂದರೆ ಪತ್ನಿ ಪತಿಯವರಾಗಿ ಬಿಡುತ್ತಾರೆ. ಇವರು ನನ್ನ ಮಕ್ಕಳಾಗಿದ್ದಾರೆ ಎಂದು ಹೇಳಿದ ತಕ್ಷಣ ತಂದೆಗೆ ಎಷ್ಟೊಂದು ನಶೆ ಇರುತ್ತದೆ. ಅಂದ ಮೇಲೆ ಇಲ್ಲಿ ನೀವೆಲ್ಲರೂ ಮುಖವಂಶಾವಳಿಗಳಾಗಿದ್ದೀರಾ. ಆತ್ಮಕ್ಕೆ ಮುಖವಂಶಾವಳಿ ಎಂದು ಕರೆಯುವುದಿಲ್ಲ. ಏಕೆಂದರೆ ಆತ್ಮ ಅನಾದಿ ಮತ್ತು ಅವಿನಾಶಿಯಾಗಿದೆ. ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಮನುಷ್ಯ ಸೃಷ್ಟಿ ಹೇಗೆ ಟ್ರಾನ್ಸ್ಫರ್ ಆಗುತ್ತದೆ ಎಂದು. ಮಕ್ಕಳಿಗೆ ಬಹಳಷ್ಟು ಜ್ಞಾನದ ಪಾಯಿಂಟ್ ಸಿಗುತ್ತದೆ.
ನಂತರ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೇರೆ ಯಾವ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗದೇ ಇದ್ದರೂ ಕೂಡ, ಬಾಯಿಯ ಮೂಲಕ ಜ್ಞಾನದ ಮಾತನ್ನು ಹೇಳಲು ಸಾಧ್ಯ ಆಗದೇ ಇದ್ದರೂ ಕೂಡ ಒಳ್ಳೆಯದು, ನೀವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ನೀವು ಭಾಷಣವನ್ನು ಮಾಡುವವರಿಗಿಂತಲೂ ಹೆಚ್ಚು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಭಾಷಣವನ್ನು ಮಾಡುವಂತವರ ಜೀವನದಲ್ಲಿ ಯಾವುದಾದರೂ ಸಮಯದಲ್ಲಿ ಬಿರುಗಾಳಿ ಬಂದರೆ ಬಿರುಗಾಳಿಗೆ ವಶಾಗಿ ಅವರು ಕೆಳಗಡೆ ಬೀಳುತ್ತಾರೆ. ಭಾಷಣವನ್ನು ಮಾಡುವಂತವರು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅವರು ಕೆಳಗಡೆ ಬೀಳುವುದಿಲ್ಲ. ಆಗ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಹೆಚ್ಚಾಗಿ ಯಾರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೋ, ಅಂದರೆ ಕಾಮ ವಿಕಾರಕ್ಕೆ ವಶ ಆಗುತ್ತಾರೋ, ಅವರು 5ನೇ ಅಂತಸ್ತಿನಿಂದ ಕೆಳಗಡೆ ಬೀಳುವ ಕಾರಣ ಅವರ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗಿ ಬಿಡುತ್ತದೆ. 5 ಅಂತಸ್ತಿದೆ ತಾನೆ. ಎಲ್ಲದಕ್ಕಿಂತ ಎತ್ತರದ ಅಂತಸ್ತು ಅಂದರೆ ದೇಹಾಭಿಮಾನ ಆಗಿದೆ. 5ನೇ ಅಂತಸ್ತು ಅಂದರೆ ದೇಹಾಭಿಮಾನ, 4ನೇ ಅಂತಸ್ತು ಕಾಮ ವಿಕಾರ ಆಗಿದೆ. ಇದೇ ರೀತಿ ಕೆಳಗಡೆ ಇಳಿಯುತ್ತಾ ಬನ್ನಿ, ಅಂದರೆ 3ನೇ ಅಂತಸ್ತು ಕ್ರೋಧ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಮ ಮಹಾಶತ್ರು ಆಗಿದೆ. ಮಕ್ಕಳು ತಂದೆಗೆ ಪತ್ರದಲ್ಲಿ ಬರೆಯುತ್ತಾರೆ, ಬಾಬಾ ನಾನು ಕೆಳಗಡೆ ಬಿದ್ದು ಬಿಟ್ಟೆ ಎಂದು. ಕ್ರೋಧಕ್ಕೆ ವಶ ಆದಂತವರು ನಾನು ಕೆಳಗಡೆ ಬಿದ್ದೆ ಎಂದು ಹೇಳುವುದಿಲ್ಲ. ಮುಖವನ್ನು ಕಪ್ಪು ಮಾಡಿಕೊಂಡಾಗ ಬಹಳ ಜೋರಾಗಿ ಪೆಟ್ಟು ಬೀಳುತ್ತದೆ. ಬಹಳ ಜೋರಾಗಿ ಪೆಟ್ಟು ಬಿದ್ದರೆ ನಂತರ ಕಾಮ ವಿಕಾರ ಮಹಾಶತ್ರು ಆಗಿದೆ ಎಂದು ಅನ್ಯರಿಗೆ ಹೇಳಲು ನಮಗೆ ಸಾಧ್ಯ ಆಗುವುದಿಲ್ಲ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಅಪವಿತ್ರ ದೃಷ್ಟಿಯಿಂದ ನಿಮ್ಮನ್ನು ನೀವು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಸತ್ಯಯುಗದಲ್ಲಿ ಅತ್ಯಾಚಾರದ ಮಾತಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುವ ಕಾರಣ ಇವರು ಭಾಗ್ಯಶಾಲಿ ಆಗುತ್ತಾರೆ. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ಈ 84 ಜನ್ಮದ ಇತಿಹಾಸ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬುದ್ಧಿಯನ್ನು ರಿಫೈನ್ ಅಂದರೆ ಶುದ್ಧ ಮಾಡಿಕೊಳ್ಳಬೇಕು. ಶಿಕ್ಷಣದಿಂದ ಬುದ್ಧಿ ಸದಾ ಭರ್ಪೂರಾಗಿರಬೇಕು. ತಂದೆಯನ್ನು ಮತ್ತು ಮನೆಯನ್ನು ಸದಾ ನೆನಪು ಮಾಡಬೇಕು. ಅನ್ಯರಿಗೂ ಕೂಡ ತಂದೆಯ ನೆನಪನ್ನು ಮಾಡಿಸಬೇಕು. ಸೆಕೆಂಡ್ ಪಾಯಿಂಟ್, ಈ ಅಂತಿಮ ಜನ್ಮದಲ್ಲಿ ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಂಡು ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಬೇಕು. ಅಪವಿತ್ರ ದೃಷ್ಟಿಯಿಂದ ಸ್ವಯಂವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ದಾತಾತನದ ಸ್ಥಿತಿ ಮತ್ತು ಎದುರಿಸುವಂತಹ ಶಕ್ತಿಯ ಮೂಲಕ ಸದಾ ವಿಘ್ನ ವಿನಾಶಕರು ಮತ್ತು ಸಮಾಧಾನ ಸ್ವರೂಪರಾಗಿ, ವಿಘ್ನ ವಿನಾಶಕರು ಮತ್ತು ಸಮಾಧಾನ ಸ್ವರೂಪರಾಗುವಂತಹ ವರದಾನ ವಿಶೇಷವಾಗಿ ಪ್ರಾಪ್ತಿಯಾಗಲು 2 ಮಾತು ಆಧಾರ ಆಗಿದೆ. 2 ಮಾತಿನ ಆಧಾರದಿಂದ ವಿಘ್ನ ವಿನಾಶಕರು ಮತ್ತು ಸಮಾಧಾನ ಸ್ವರೂಪರಾಗುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ. ಫಸ್ಟ್ ಪಾಯಿಂಟ್, ಸದಾ ಸ್ಮೃತಿ ಇರಬೇಕು, ನಾನು ದಾತವಾದಂತಹ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ. ಆದ್ದರಿಂದ ನಾನು ಸದಾ ಎಲ್ಲರಿಗೂ ನೀಡಬೇಕು. ಗೌರವ ಸಿಗಲಿ, ಸ್ನೇಹ ಸಿಗಲಿ, ಆಗ ಸ್ನೇಹಿ ಆಗುತ್ತೇನೆ ಎಂದು ಹೇಳಬಾರದು. ನಾನು ಸ್ನೇಹವನ್ನು ನೀಡಬೇಕು, ನಾನು ಗೌರವವನ್ನು ನೀಡಬೇಕು, ನಾನು ದಾತ ಆಗಿ ನೀಡಬೇಕು. ಸೆಕೆಂಡ್ ಪಾಯಿಂಟ್, ಸ್ವಯಂಗೋಸ್ಕರ ಮತ್ತು ಸಂಬಂಧ ಸಂಪರ್ಕದಲ್ಲಿ ಇರುವಂತಹ ಸರ್ವ ಆತ್ಮರಿಗೋಸ್ಕರ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಸ್ವರೂಪದ ಸಾಗರ ಆಗಬೇಕು. ಈ 2 ವಿಶೇಷತೆಯ ಮೂಲಕ ಶುಭ ಭಾವನೆ ಮತ್ತು ಶುಭ ಕಾಮನೆಯಿಂದ ಸಂಪನ್ನ ಆಗಿ ಸಮಾಧಾನ ಸ್ವರೂಪರಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಸತ್ಯವನ್ನು ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ, ಆಗ ನಿಮ್ಮ ನೌಕೆ ಎಂದೂ ಮುಳುಗಲು ಸಾಧ್ಯ ಇಲ್ಲ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸ್ವಯಂಗೋಸ್ಕರ, ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗದಲ್ಲಿ ತನ್ನಿ. ಯಾವಾಗ ಮನಸ್ಸಿನಲ್ಲಿ ಸದಾ ಶುಭ ಭಾವನೆ ಅಥವಾ ಶುಭ ಆಶೀರ್ವಾದವನ್ನು ನೀಡುವಂತಹ ಸ್ವಾಭಾವಿಕ ಅಭ್ಯಾಸ ಇರುತ್ತದೆಯೋ ಆಗ ಮನಸ್ಸು ಸದಾ ಬ್ಯುಸಿಯಾಗಿರುತ್ತದೆ. ಅಂದರೆ ಶುಭ ಭಾವನೆ ಮತ್ತು ಆಶೀರ್ವಾದವನ್ನು ನೀಡುವಂತಹ ಅಭ್ಯಾಸ ಮನಸ್ಸಿನಲ್ಲಿ ಇದ್ದಾಗ ನಿಮ್ಮ ಮನಸ್ಸು ಸದಾ ಇದೇ ಕಾರ್ಯದಲ್ಲಿ ಬ್ಯುಸಿಯಾಗಿ ಇರುತ್ತದೆ. ಆಗ ಮನಸ್ಸಿನಲ್ಲಿ ಏನು ಏರುಪೇರಿನ ಅನುಭವ ಆಗುತ್ತದೆಯೋ ಆ ಏರುಪೇರಿನಿಂದ ಸ್ವತಃ ದೂರ ಆಗುತ್ತೀರಾ. ನಿಮ್ಮ ಪುರುಷಾರ್ಥದಲ್ಲಿ ಎಂದೂ ನಿಮಗೆ ಬೇಸರ ಆಗುವುದಿಲ್ಲ. ಯಾವಾಗ ನೀವು ಶುಭ ಭಾವನೆ ಮತ್ತು ಶುಭ ಆಶೀರ್ವಾದವನ್ನು ನೀಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳುತ್ತೀರೋ ಆಗ ಎಂದು ಪುರುಷಾರ್ಥದಲ್ಲಿ ಬೇಸರದ ಅನುಭವ ಆಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಜಾದೂ ಮಂತ್ರ ನಡೆಯುತ್ತದೆ. ಅಂದರೆ ಬೇಸರದಿಂದ ನೀವು ಮುಕ್ತಾಗಿ ಬಿಡುತ್ತೀರಾ.
ಒಳ್ಳೆಯದು. ಓಂ ಶಾಂತಿ.